ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ನಾನು ಇನ್ನೂ 3 ಗಂಟೆ 4 ಗಂಟೆ ತನಕ ಇಲ್ಲೇ ಕೂತಿರ್ತೀವಿ. ಎಲ್ಲರೂ ಬಂದು ಈ ಕಡೆಯಿಂದ ಈ ಕಡೆ ಇಳಿದವರು ಒಂದೇ ಹಾಕಿರೋದು. ನಾವು ಕೆಳಗಡೆ ಕೂತ್ಕೊಂಡ್ಬಿಡೋದು ಅನ್ಸುತ್ತೆ. ಒಂದು ಕೆಲಸ ಉಂಟು, ನಾವು ಕೆಳಗಡೆ ಕೂತ್ಕೊಂಡು ಇಲ್ಲ ಮೇಲೆ ಇರಬೇಕು, ಇದು ಜನ ಗೊತ್ತಾಗಲ್ಲ. ಅಲ್ಲೇ ಇರಿ ಸರ್, ಅಲ್ಲೇ ಇದ್ರೆ ಒಂದ್ ಕಡೆ ಹಚ್ಚಿ ಇನ್ನೊಂದ್ ಕಡೆ ಇಳಿಸಿ. ಇನ್ನೊಂದ್ ಕಡೆ ಇಲ್ಲಪ್ಪ, ಅದಕ್ಕೆ ಹೇಳ್ತೀನಿ ಇಲ್ಲಕ್ಕೆ ಇಲ್ಲ ಇಲ್ಲ ಎಮರ್ಜೆನ್ಸಿ ಇಲ್ಲ. ಕಷ್ಟ ಇಲ್ಲ, ನಾವು ಇಲ್ಲಿ ಮುಂದೆ ಕೂತ್ಕೊಂತೀವಿ, ಟೇಬಲ್ ಅರೇಂಜ್ ಮಾಡ್ತೀವಿ, ಮತ್ತೆ ವಾಪಸ್ ಬರೋದು. ಪೊಲೀಸ್ ಇದೆ, ಪೊಲೀಸರು ಹಾಕಿ ಸ್ವಲ್ಪ ಬನ್ನಿ, ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. 5 ಜನನೆಲ್ಲ ಅವ್ರನ್ನ ಆಗಿದ ತಕ್ಷಣ 5 ಜನ ಬಿಡಿ. ಆಗಿದ ತಕ್ಷಣ ಸಾಯಂಕಾಲ ತನಕ ನೀವು ಡ್ಯೂಟಿ ಮಾಡಬೇಕು. ಓಕೆ, ಸ್ಪೆಷಲ್ ಡ್ಯೂಟಿ ಇವತ್ತು ನಿಮಗೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ದೇವರಾಜ ಸಮುದ್ರ ಒಂದು ಕನಸು. ದೇವರಾಜ ಸಮುದ್ರ ನಿಮ್ಮೆಲ್ಲರ ಮಗ. ಇಡೀ ದೇವರಾಜ ಸಮುದ್ರನ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಸೊ ಮುಂದಿನ ದಿವಸಗಳು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಇದೇ ಅಂಗವಾಗಿ ಮೊನ್ನೆ UT ಖಾದರ್ ಸಾಹೇಬರು ಒಂದು 25-30 ಜನ MLAಗಳನ್ನ, ಬೆಸ್ಟ್ MLAಗಳನ್ನ ನೆಕ್ಸ್ಟ್ ಮಂತ್ ಒಂದು ಕಾನ್ಫರೆನ್ಸ್ಗೋಸ್ಕರ 7ನೇ ತಾರೀಕು 5ನೇ ತಾರೀಕು ಕಾನ್ಫರೆನ್ಸ್ಗೋಸ್ಕರ ಅಮೆರಿಕ ಕಳಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ 25-30 ಜನ ಶಾಸಕರಲ್ಲಿ ಕೂಡ ನಿಮ್ಮ ಶಾಸಕರು ಕೂಡ ಆಯ್ಕೆಯಾಗಿದ್ದಾರೆ. ಮಾಡ್ತಕ್ಕಂಥ ಕೆಲಸ ಒಳ್ಳೇದಾಗಿದ್ರೆ ಗುರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ದಿವಸಗಳಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಸೊ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಫಸ್ಟು ವಯಸ್ಸಾದವ್ರಿಗೆ ಅವಕಾಶ ಮಾಡಿಕೊಡಿ. ಹಾಗೂ ನನ್ನ ಅಧಿಕಾರಿಗಳು ಏನೇನು ಅವಾರ್ಡ್ಗಳು ಬರ್ತದೆಲ್ಲ ಎಂಟ್ರಿ ಮಾಡ್ಕೊಳ್ಳೋಕೆ ಹೇಳಿ. ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಇದು ರೆಡಿ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಕೂಡಲೇ ಇಲ್ಲ ವಿಯಲ್ಲವನು ನಿಮ್ದು ಜಾಸ್ತಿ ನಿಮ್ಮ ಚಕ್ರ ದುಡ್ಡು ತಗೊಂಡು ಯಾವೊಂದು ಜಮೀನು ಯಾವೊಂದು ಕೊಡಿ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ. ಏನ್ರಿ ಇದು ಕೊದಪ್ಪ? ಇದು ಇಲ್ಲ ಭೂಮಿ ಅಪ್ಲೋಡ್ ಆಗಿದೆಯಾ? ಭೂಮಿ ಎವ್ರಿ ಸಮಸ್ಯೆ ಇದೆ ಸರ್. ದೇವರಾಜ ಸಮುದ್ರ ಪಂಚಾಯತ್ ಸಂಸ್ಥೆ ಅಧಿಕಾರಿಗಳು ಯಾವೊಂದು ದುಡ್ಡು ತಗೊಂಡು ಯಾವನ್ಗೂ ಮಾರಾಕೋದು, ಯಾವೊಂದು ಇದು ಯಾವನ್ಗೂ ಮಾರೋದು. ಆಮೇಲೆ ಪಿನ್ ನಂಬರ್ ಕೂಡ ಇದು ಮಾಡ್ತಾರೆ. ದಯచేసి మీ మొత్తం ఇన్స్పెక్టర్ కార్యక్రమం తెలిసిర్తా ಇದೆ. ಕಾರ್ಯಕ್ರಮ ತಿಳಿಸಿರ್ತಾ ಇರಲ್ಲ ನೀವು. ಈ ಸಮಸ್ಯೆ ಅಲ್ಲಮ್ಮ, ಅದು ಒಂದೇ ಇದೆ. ಕೆಲವರು ಮಾತಾಡೋದು ಬರ್ತಾ ಇರೋದು ನಾವೆಲ್ಲ ಒಂದೇ ಮಾತಾಡೋದು ಎಲ್ಲ ಹೋಗ್ಬೇಕು ಉಂಟು ಬಾ ಅನ್ನೋದಕ್ಕೆ. ಸರ್ವೆಗೆ ಅಪ್ಲೈ ಮಾಡಿದ್ಯಾ? ಪರ್ಸನಲ್ ಒಬ್ಬರದೇನೇ ಇಲ್ಲ, ಎಲ್ಲ ಯಾವ ಡೇಟ್ ಅಪ್ಲೈ ಮಾಡಿದ್ಯಾ? ನಿವೇದಿತ ಡೇಟ್ ಇಲ್ಲ. ಸರ್ವೆ ಅಪ್ಲೈ ಮಾಡಿ, ಸರ್ವೆ ಡೇಟ್ ಕೊಡಿ, ಸರ್ವೆ ಯಾವುದೇ ಇಲ್ಲ ನೋಡಿ ಮಾಡ್ತೀನಿ ನಾಳೆ ಬಂದು ನೋಡ್ತೀನಿ. ಯಾವ ಪಂಚಾಯತಿ ಇದು ಬಂದ್ಬಿಟ್ಟು ಈ ಪಂಚಾಯತ್ ಅಲ್ಲೇ ಆದರೆ ಅದು ಖರಾಬ್ ಮಾಡ್ಕೊಳ್ಳೋ ಜಾಗ ಇದೆಯಲ್ಲ, ಪಾಣಿ ಇರೋ ನಂಬರ್ ಸರ್ವೆ ಹಾಕಿದೆಯಾ? ಸರ್ವೆ ನಂಬರ್ ಇವತ್ತು ಹಾಕಿದ್ರೆ ಪಾಣಿ ಇಲ್ಲ. ನನಗೇನೋ ಕಷ್ಟ ಬರ್ತದೆ, ಜಮೀನು ಮಾರಾಟ ಮಾಡಬೇಕು, ಬ್ಯಾಂಕ್ ಲೋನ್ ಮಾಡಬೇಕು, ಬ್ಯಾಂಕ್ ಮಾರಾಟ ನಮ್ಗೆ ಅಪ್ರೋಚ್ ಮಾಡಿದ್ರೆ ಅವ್ನು ಸರ್ವಿಸ್ ಕಿಚ್ಚಿಲ್ಲ. ನನ್ನ ನಂಬರ್ಗೂ ಸರ್ವಿಸ್ ಕಿಚ್ಚಿಲ್ಲ. ಇರೋ ಸರ್ವಿಸ್ ಕಿಚ್ ಹಾಕ್ಲಿಕ್ಕೆ ಪಾಣಿ ಇಲ್ಲ. ನಾನೇನು ಮಾಡ್ತೀನಿ? ಇದು ನನ್ನ ಸಮಸ್ಯೆ ಅಲ್ಲ. It is not the problem of Ashwath Narayan, Rajana, or so on, or something else. It is the entire problem of entire Panchayat. ಮಾತಾಡ್ತಾ ಯಾವ ಶಾಸಕರು ಮಾತಾಡ್ತಿದ್ದಾರೆ? ಇಲ್ಲಿ ತನಕ ಯಾವ ಶಾಸಕರು ಇದ್ರ ಬಗ್ಗೆ ಮಾತಾಡಿಲ್ಲ. ಅರ್ಧ ಗಂಟೆ ದೇವರಾಜ ಸಮುದ್ರದ ಬಗ್ಗೆ ನೋಡಿ. ದೇವರಾಜ ಸಮುದ್ರದ್ದು ಸಮಸ್ಯೆ
ಮಾಡಿಕೊಟ್ಟಿಲ್ಲ. ಅವ್ರು ಮಾಡಿಕೊಟ್ಟ ಸಂದರ್ಭದಲ್ಲಿ ಕಾರ್ಯಲಕ್ಷ ಸ್ಥಿತಿ ಅಂತೇಳಿ ಮಾಡಿಕೊಡ್ತಾರೆ. ಜನಸಾಮಾನ್ಯ ಅರ್ಜಿ ಕೊಟ್ಟರೆ ಕಾರ್ಯಲಕ್ಷ ಸ್ಥಿತಿ ಇಲ್ಲ ಅಂತ. ಅವ್ರಿಗಿರೋ ರಿಜಿಸ್ಟರ್ ಅವ್ರಿಗಿರೋದೇನೋ ನಮ್ಗಿಲ್ಲದೆ ಇರೋದು. ನಮ್ಗೆ ಯಾರು ಹೇಳ್ಕೊಬೇಕು ಸರ್? ವಿಚಾರ ನಮ್ಮ ವಿಚಾರ ಓವರ್ ಆಲ್ ನಮ್ ಬರ್ನಿಂಗ್ ಇಶ್ಯೂ ಇಲ್ಲದೆ ಇದ್ರು ಕೂಡ ಮಾಡ್ಕೊಟ್ಟಿದ್ದಾರೆ. ಬೇರೆಯವ್ರು ಹೋದ್ರೆ ಇದಕ್ಕೆ ಕಾರ್ಲೇಷನ್ ರಿಜಿಸ್ಟರ್ ಇಲ್ಲ ಅಂತ ಪೆಂಡಿಂಗ್ ಇಡ್ತಾರೆ. ದುಡ್ಡು ಕೊಟ್ರೆ ಕೆಲಸ ಆಗತ್ತೆ, ದುಡ್ಡು ಕೊಡದೆ ಇದ್ರೆ ಸಾಮಾನ್ಯರ ಗತಿ ಏನು ಅಂತ ಅದನ್ನ ಆವೇದನೆ ನೋವು ಹೇಳ್ಕೊಳ್ತಾರೆ. ನಿಮ್ಮನ್ನು ಯಾರನ್ನ ಕೇಳ್ಬೇಕು ನಾವು? 50 ವರ್ಷದಿಂದ ನಡೀತಾರೆ ಜನಮತಿಗೆ. ಇಟ್ ನಾಟ್ ದಿ ಪ್ರಾಬ್ಲಮ್ ಆಫ್ ಟುಡೇ ಆರ್ ನೆಕ್ಸ್ಟ್ ಡೇ. ಜೋಡಿ ಯಾರು ಹೋಗ್ತಾರೆ ಸರ್ ತಾಲೂಕು ಆಫೀಸ್ ಹತ್ರ, ಯಾರು ಕೊಟ್ಟಿದ್ಯಾ ಅವ್ರ ಕೆಲಸ ಆಗುತ್ತೆ. ಬಡಬಗ್ಗರು ಅಲ್ದು ಹಾಗೆ ಇದ್ದಾರೆ. ಬಟ್ ಇದಕ್ಕೆ ಒಂದು ತಿಲಾಂಜಲಿ ನಮ್ಮ ಸಾಹೇಬರು, ನಮ್ಮ ದೇವರಾಜ ಪಂಚಾಯತಿ ಅವರು ಆಗಿರೋದ್ರಿಂದ ಅವ್ರ ಮುಖಾಂತರ ಇದು ಆಗ್ಬೇಕು ಅಂತ. ಯಾವುದು ಪಾಣಿ ಗೊತ್ತಾಯಿಲ್ಲ. ಸಿಕ್ಕಲ್ಲ. ಪಾಣಿ ಇರೋ ನಂಬರ್ ಸರ್ವೆ ದಾಖಲೆ, ಸರ್ವೆ ದಾಖಲೆ ನಂಬರ್ ಪಾಣಿ ಅಲ್ಲಿ ಬಂದು ದಿಶಾಂಕ ನಂಬರ್ ತೋರಿಸುತ್ತೆ, ಕೈಯಲ್ಲಿ ಪಾಣಿ ಒಂದಿರುತ್ತೆ. ಏನ್ ಪದೇ ಪದೇ ನಮ್ಮ ದೇವರಾಜ ಅಂದಾಗ ನಾವೇನು ಮಾತಾಡಕ್ಕಾಗಲ್ಲ. ಅವರು ಬೇರೆ ಜನರೆಲ್ಲ ಇದ್ದಾರೆ, ಅವ್ರಿಗೆ ಮಾಡಲಿ. ಒಂದು ದಿವಸ ಕ್ರಿಯೇಟ್ ಅಲ್ಲ ಫ್ಯಾಕ್ಟ್. ಕ್ರಿಯೇಟ್ ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ಬೇಕಂತ ಬಂದಿದ್ದು ನೀವು. ಮಾತಾಡ್ರಿ. ಒಂದ್ ಕಡೆ ಈ ಕಡೆ, ಒಂದ್ ಕಡೆ ಈ ಕಡೆ, ಬೇರೆಯವ್ರು ಬಿಡ್ರಿ. ಸಮಸ್ಯೆ ಇರೋದು ಸರ್, ಅದು ಒಂದೇ ಸಮಸ್ಯೆ. ಬೇರೆ ಸಮಸ್ಯೆ ಯಾರೇ. ಆಮೇಲೆ ಇನ್ನೊಂದು ಸಮಸ್ಯೆ ಬಿಟ್ರೆ ಆಗುತ್ತೆ, ದುಡ್ಡು ಕೊಡದೆ ಇದ್ರೆ ಆಗಲ್ಲ ಅನ್ನೋದು ಓವರ್ ಆಲ್ ತಾಲೂಕು ಪಂಚಾಯತಿ ಈ ತರ ಇದೆ ಅನ್ನೋದು ಆವೇದನೆ. ಆಮೇಲೆ ವಿಚಾರನ ಎಲ್ಲರಿಗೂ ಗೊತ್ತಿಲ್ಲ. ಅರ್ಜಿ ಕೊಡ್ರಿ. ಅರ್ಜಿ ಕೊಡು. ನಿಮ್ ಕಥೆ ಕೇಳಕ್ ಬಂದು ಅರ್ಜಿ ಕೊಡ್ರಿ. ಈಗ ಬರೀತೀನಿ, ಅರ್ಜಿ ಕೊಡ್ರಿ. ಒಳ್ಳೆ ನೀವು ಪ್ರತಿ ಸಮಸ್ಯೆ ಅರ್ಜಿ ಕೊಟ್ರೆ ಮಾತ್ರ ನಾವು ಮಾತಾಡೋದು. ಕುಂಭ ಪುರಾಣ ಎಲ್ಲ ಕಥೆ ಕೇಳಕ್ ಕೂತ್ಕೊಂಡ್ರೆ ಅರ್ಜಿ ಎಲ್ಲ ಸುಳ್ಳು ನೀವು ಅಲ್ಲ. ಎಲ್ಲರ್ಜಿ ನೋಡಿ, ಆ ಕ್ರಷರ್ ಮೇಲೆ ಯಾರು ತಾಕತ್ತ ಅರ್ಜಿ ಕೊಡಕ್ಕೆ ಹೋಗ್ತಾ ಇಲ್ಲ. ಹಲೋ ಹಲೋ ಸರ್, ಇಲ್ಲಿ ನಮಸ್ಕಾರ ರೀ. ನೀವು ಯಾರು ಮಾಡಿದ್ದೀರಿ? ಹಲೋ ಶರಣ ಅವರ? ಯಾರು ಶರಣ ಅವರು? MLA ಅವರಾ? ಹಲೋ, ನಾನು MLA ಮುಳುಗೋಳು MLA ಮಾತಾಡ್ತೀನಿ ಸರ್. ಗೊತ್ತಿದೆ ಬಿಡಿ ಸರ್, ಸಾಹೇಬರಿಗೆಲ್ಲ ಮಾಡಿ 25 lakhs DC ಫಂಡ್, ನನ್ನ ಮೈನಿಂಗ್ ಫಂಡು 25 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಮೊನ್ನೆ ಕಟ್ಟಬೇಕಾಗಿತ್ತು. ಆಕ್ಚುಲಿ ಮೊನ್ನೆ ಆ ಬಿಲ್ಡಿಂಗ್ ಅಲ್ಲಿ ಎಲೆಕ್ಷನ್ ಕೌಂಟಿಂಗ್ ಮಾಡಬೇಕಾಗಿತ್ತು. ಕಾಂಪೌಂಡ್ ಅವತ್ತು ಮಾಡಿಬಿಡ್ತಾ ಇದ್ದೆ. ಎಲೆಕ್ಷನ್ ಕೌಂಟಿಂಗ್ ಆಗಿದ ಕೆಲಸ ಕಾಂಪೌಂಡ್ ಮುಂದೋಗಿದೆ. 25 ಲಕ್ಷ ವೆಚ್ಚದಲ್ಲಿ ಆಲ್ರೆಡಿ ಕಾಂಪೌಂಡ್ ಮಾಡಿಕೊಟ್ಟಿದ್ದೀನಿ. ನನ್ನ ಅಮೌಂಟ್ ಹಾಕಿದೆ ಸರ್. ಹಾಸ್ಟೆಲ್ ಓಪನ್ ಏನಾಗಬೇಕಿದೆ? ಹಾಸ್ಟೆಲ್ ಓಪನ್ ಆಗಿ ನನಗೆ ಒಂದು ಸಮಸ್ಯೆ ಆಗಿದೆ. ತಂಡದ ಸೋಷಿಯಲ್ ಹೇಳಿ, ಇದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ರೀ? ಹೇಳಿ, ಸೋಷಿಯಲ್ ವೆಲ್ಫೇರ್ ಆಫೀಸ್ ನಂದಲ್ಲ ಅಂತ. ಹೌದು ಸರ್, ಹೌದು ಸರ್, ಹೌದು ಸರ್. ಕೆಲಸ ಬಿಲ್ಡಿಂಗ್ ಕಟ್ಕೊಂಡು ನಾನು ಓಟಿ ಮಾಡ್ತೀನಿ. ಇದು ನಮ್ಮ ಕಾಲೇಜು ಶಿಕ್ಷಣಕ್ಕೆ ಬರುತ್ತೆ ಸರ್. ಸುಧಾಕರ್ ಇದಾರಲ್ಲ ಸರ್, MC ಸುಧಾಕರ್, ಕಾಲೇಜು ಶಿಕ್ಷಣ ಇಲಾಖೆಗೆ ಬರುತ್ತೆ ಸರ್. ಇದು ಹೊಸ ಟ್ರೆಂಡ್ ಸರ್. ಇದು 10 ಜಿಲ್ಲೆನಲ್ಲಿ ಬಿಲ್ಡಿಂಗ್ ಆಗಿದೆ. ಹೌದು ಸರ್, ಆಗಿದೆ ಸರ್. ಹಾಸ್ಟೆಲ್ ಓಪನ್ ಆಗಿಲ್ಲ ಅಷ್ಟೇ. ಅಡ್ಮಿಷನ್ ಆಗಿದ್ದಾರೆ ಸರ್. 102 ಜನ ಅಡ್ಮಿಷನ್ ಆಗಿದ್ದಾರೆ ಲಾಸ್ಟ್ ಟೈಮ್. ಹಾಸ್ಟೆಲ್ ಓಪನ್ ಆಗ್ಬೇಕು ಸರ್. ಈ ವರ್ಷ ಬರೋದು ಕೂಡ ಕಮ್ಮಿ ಆಗ್ತದೆ. ಅದೇ ಸರ್, ಅವ್ರು ನೀವು ಹೇಳ್ದಂಗೆ ಸೋಷಿಯಲ್ ವೆಲ್ಫೇರ್ ಅವರು ಕಾಲೇಜು ಶಿಕ್ಷಣ ಇಲಾಖೆ ಮೇಲೆ ಅವ್ರಿಗೆ ವಿಶಿಷ್ಟ ಜಾಸ್ತಿ ಮಾಡ್ತಾರೆ. ನಾನು ಹಾಕೊಂಡಿದ್ದೀನಿ ಪ್ರಶ್ನೆ. ಅವ್ರು ನೋಡ್ರಿ ನಂದಲ್ಲ ಅಂತ, ಇವ್ರು ನೋಡ್ರಿ
ರಾಮಲಾಲ್ ಅಂತ ಯಾರು ಬಿಲ್ಡಿಂಗ್ ಅದೇ ಕರೆಕ್ಟ್ ಸಾಹೇಬ್ರು ಕರೆಕ್ಟ್ ಹೇಳ್ತಿದ್ದಾರೆ. ಹೌದು ಶಶಿನ ಹಾಕೊಂಡಿದ್ದೀನಿ ಸಾಕಷ್ಟು ಹೌದು ಸರ್. ಕುಮಾರಸ್ವಾಮಿ ಪೀರಿಯಡ್ ಆಗಿರೋದು ಕುಮಾರಸ್ವಾಮಿ ಅಂತ ಕೇಳಿ ಸ್ವಲ್ಪ ಸೀರಿಯಸ್ ಮಾಡ್ತಿದ್ದೀರಾ, ಸ್ವಲ್ಪ ಸೀರಿಯಸ್ ಆಯ್ತು ನಾನು ತಗೋತೀನಿ. CDC ಒಂದು ಕೊಟ್ಟಿದ್ದೆ ಸರ್, CDC ಫಾರ್ಮ್ ಆಗಬೇಕು ಸರ್ ಕಮಿಟಿ. ಹ್ಞೂ ಸರ್, ಅದು ತೊಂದರೆ ಇಲ್ಲ ಸಾಹೇಬರು, ನೀವು ಮಾಡಿಕೊಟ್ಟಿದ್ದಾರೆ ಪಾಪ. ಹಾಂ ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಆ ಬಿಲ್ಡಿಂಗ್ ಬಗ್ಗೆ ಗಮನ ಹರಿಸ್ತೀನಿ. ಖಂಡಿತ ಸರ್, ಪ್ಲೀಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. 25 ಲಕ್ಷ BC ಫಂಡ್ ಹಾಕ್ತಿದ್ದೀನಿ ಕಾಲೇಜ್ ಏಮನ್ನ ಗೇಮ್